ನಾವು ಮದುವೆ ಆಗಿ 4 ವರ್ಷ ಆದಮೇಲೆ ನಾನು ನಮ್ಮ ಮನೆಯವರು ಒಟ್ಟಿಗೆನೆ ನಾನು ಚಿಕ್ಕಂದಿನಿಂದ ಬೆಳೆದಿದ್ದ ಊರಿಗೆ ಇವತ್ತು ಹೋಗಿದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಒಂಥರ ನನಗೆ ಫುಲ್ ಹ್ಯಾಪಿ ಡೇ ಅಂತಾನೆ ಅನ್ಕೊಳ್ಳಿ. ಇವತ್ತು ಬೆಳಗ್ಗೆನೆ ಒಂದು ರೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸಾಹೇಬ್ರು ಈ ತರ ಗೆಟಪ್ ಹಾಕೊಂಡು ರೆಡಿ ಆಗಿದ್ದಾಯ್ತು. ಈ ಕಾಮಿಡಿ ರೀಲ್ ಆಲ್ರೆಡಿ ನನ್ನ ಪೇಜಲ್ಲಿ ಅಪ್ಲೋಡ್ ಆಗಿರುತ್ತೆ, ನೋಡಿಲ್ಲ ಅಂದ್ರೆ ಒಂದ್ಸಲ ಚೆಕ್ ಮಾಡಿ. ಇನ್ನ ಈ ರೀಲ್ ಮಾಡಿದ್ದಕ್ಕೆ ನನಗೊಂದು ಅಡ್ವಾಂಟೇಜ್ ಆಯ್ತು. ಏನ್ ಗೊತ್ತಾ, ತುಂಬಾ ದಿನ ಆಗಿತ್ತು ನನ್ನ ಫ್ಯಾನ್ ನ ಕ್ಲೀನ್ ಮಾಡ್ಬಿಟ್ಟು ಈ ರೀಲ್ಸ್ ಮಾಡೋ ನೆಪದಲ್ಲಿ ಫ್ಯಾನ್ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ಹಂಗೇನೆ ಮಧ್ಯೆ ಚೆನ್ನಾಗಿ ಫನ್ ಕೂಡ ಮಾಡಿದ್ವಿ. ನಾ ರೀಲ್ ಶೂಟ್ ಮುಗಿಸ್ಕೊಂಡು ನಮ್ಮ ಸಾಹೇಬ್ರು ಟೌನ್ ಒಳಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗ್ಬಿಟ್ಟು ಮತ್ತೆ ಮನೆಗೆ ಬಂದ್ರು. ಅದಾದ್ಮೇಲೆ ನಾವಿಬ್ರು ಕೂಡ ಆ ಗೆಟಪ್ ಇಂದ ಈ ಗೆಟಪ್ಪಿಗೆ ಪಟ್ ಅಂತ ಚೇಂಜ್ ಆಗಿ ನಾನು ನಮ್ಮ ಸಾಹೇಬ್ರು ಸೀದಾ ಗಾಡಿ ಹತ್ಕೊಂಡು ಟೌನ್ ಒಳಗಡೆ ಬಂದ್ವಿ. ಸೈಬರ್ ಹತ್ರ ಹೋಗೋದಿತ್ತು, ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಜೆರಾಕ್ಸ್ ಮಾಡಿಸೋದಿತ್ತು. ಹಂಗೆ ನಮ್ಮ ಸಾಹೇಬ್ರು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇರೆ ತೆಗೆಸ್ಕೊಳ್ಳೋದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಟ್ಟಿದ್ದಾರೆ. ಇನ್ನು ಅಲ್ಲಿಂದ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಸೀದಾ ಟೌನ್ ಒಳಗಡೆ ಬಂದು ಕಬ್ಬಿನಲ್ಲಿ ಹೀಟು ಅಂತ ಗೊತ್ತಿದ್ರು ಬಾಡಿನ ತಂಪಾಗಿಟ್ಕೊಳ್ಳೋದಕ್ಕೆ ಅಂತ ಒಂದೊಂದು ಗ್ಲಾಸ್ ನ ಕುಡ್ಕೊಂಡು ಮತ್ತೆ ಗಾಡಿ ಹತ್ಕೊಂಡು ಸೀದಾ ನಾನು ಚಿಕ್ಕಂದಿನಿಂದ ಬೆಳೆದಿದ್ದಂತಹ ಊರಿಗೆ ಹೊರಟ್ವಿ. ಇದೇ ಫಸ್ಟ್ ಟೈಮ್ ಮದ್ವೆ ಆದ್ಮೇಲೆ ನಾನು ನಮ್ಮ ಮನೆಯವರು ಒಟ್ಟಿಗೆನೆ ನಾನು ಚಿಕ್ಕಂದಿನಿಂದ ಬೆಳೆದಿದ್ದ ಊರಿಗೆ ಅಂತ ಹೊರಟಿದ್ದು. ಹೋಗ್ಬೇಕಾದ್ರೆ ಆ ದಾರಿನೆಲ್ಲ ನೋಡ್ಬೇಕಂದ್ರೆ ಮನ್ಸಿಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ಅದನ್ನ ವರ್ಡ್ಸ್ ಅಲ್ಲಿ ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ನಾನು ಡಿಗ್ರಿಲಿ ಇದ್ದಾಗ ಸ್ಕೂಟಿನಲ್ಲಿ ಈ ರೋಡಲ್ಲೇ ಓಡಾಡ್ತಾ ಇದ್ದೆ. ಆ ನೆನಪುಗಳನ್ನೆಲ್ಲ ಮೆಲ್ಕ್ ಹಾಕೊಂತ ಸೀದಾ ಊರೊಳಗಡೆ ಬಂದ್ವಿ. ನಾನ್ ಮೊದ್ಲೇ ಮೆನ್ಷನ್ ಮಾಡ್ದಂಗೆ ನಾನು ಚಿಕ್ಕಂದಿನಿಂದ ಬೆಳೆದಿದ್ದಂತಹ ಊರು ಇದೇನೆ. ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಕಾಲೇಜ್ ಎಜುಕೇಶನ್ ಎಲ್ಲ ನಾನು ಮಾಡಿದ್ದು ಇಲ್ಲಿಂದಾನೆ. ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ಈಗಲೂ ಕೂಡ ಹಳೆ ನೆನಪುಗಳನ್ನೆಲ್ಲ ಕಾಡ್ತಾನೆ ಇರುತ್ತೆ. ಇನ್ನು ನಾವಿವತ್ತು ಇಲ್ಲಿಗೆ ಬಂದಿರೋ ರೀಸನ್ನು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಸೊ ಹಾಗಾಗಿ ಬಂದಿದ್ವಿ. ಇನ್ನೊಂದು ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು, ನಾವೆಲ್ಲ ಸುಮಾರು ಎಂಪ್ಲಾಯೀಸ್ನ ನೋಡಿರ್ತೀವಿ ಬ್ಯಾಂಕಲ್ಲಿ. 70% ಆಫ್ ಪೀಪಲ್ ಯಾವಾಗ್ಲೂ ಸಿಡಿ ಅಂತಾರೆ, ನೀಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಬಟ್ ಇಲ್ಲಿನ ಎಂಪ್ಲಾಯೀಸ್ ಎಷ್ಟು ಖುಷಿಯಾಗಿ ರೆಸ್ಪಾನ್ಸ್ ಮಾಡಿದ್ರು ಗೊತ್ತಾ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಗೆ ಕೆಲಸ ಮಾಡ್ಕೊಡೋದಕ್ಕೆ ಟ್ರೈ ಮಾಡಿದ್ರು. ಅಲ್ಲಿ ಬರೋ ಪ್ರತಿಯೊಬ್ಬ ಕಸ್ಟಮರ್ಸ್ನು ಅಷ್ಟೇನೆ ನೇಮ್ ಹಿಡಿದು ರೆಕಗ್ನೈಸ್ ಮಾಡಿ ಎಷ್ಟು ಚೆನ್ನಾಗಿ ಅವ್ರ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತಾ ಇದ್ರು ಗೊತ್ತಾ. ಅದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ನಾವು ಹೋಗಿದ್ದ ಕೆಲಸ 50-50 ಆಯಿತು. ಇನ್ನೊಂದು ದಿನ ಬರೋಣ ಅಂತ ಅಂದ್ಕೊಂಡು ಮತ್ತೆ ಸೀದಾ ನಾವು ಟೌನ್ ಕಡೆ ಬಂದಿದ್ದಾಯಿತು. ಬಟ್ ಇವತ್ತು ಒಂಥರ ಫುಲ್ ಹ್ಯಾಪಿ ಮೂಡ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.